ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಮೂರನೆಯ ಏಕದಿನ ಪಂದ್ಯ ವಿಶಾಖಪಟ್ಟಣಂದಲ್ಲಿ ನಡೀತಾ ಇದೆ. ಹೀಗಾಗಿ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ನಮ್ಮ ಭಾರತ ತಂಡ ಇಲ್ಲಿ ಬೌಲಿಂಗ್ ಅನ್ನ ಆಯ್ದುಕೊಂಡಿತ್ತು. ನಂತರ ಬೌಲಿಂಗ್ ಮಾಡಿದ ಭಾರತ ತಂಡ ಸೌತ್ ಆಫ್ರಿಕಾ ತಂಡವನ್ನ 49.3 ಓವರ್ಗೆ 270ಕ್ಕೆ ಕಟ್ಟಿ ಹಾಕಿತು. ಹೀಗಾಗಿ ಭಾರತಕ್ಕೆ ಗೆಲ್ಲಲು 271 ರನ್ಗಳ ಅವಶ್ಯಕತೆ ಕೂಡ ಇದೆ. ಹೀಗಾಗಿ ಈ ಒಂದು ಪಂದ್ಯದ ಮಧ್ಯೆ ಕುಲ್ದೀಪ್ ಮತ್ತು ರೋಹಿತ್ ಮಧ್ಯೆ ಒಂದು ದೊಡ್ಡ ಕಿತ್ತಾಟ ಕೂಡ ಇಲ್ಲಿ ನಡೆಯಿತು. ರಾಹುಲ್ ಬಂದು ಸಮಾಧಾನ ಮಾಡಿದ್ರು. ನೋಡಿ ಅದು ಏನಾಯ್ತು ಪಂದ್ಯದ ಮಧ್ಯ, ಯಾಕೆ ಕಿತ್ತಾಟ ಆಯ್ತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಮೂರನೆಯ ಏಕದಿನ ಪಂದ್ಯವನ್ನ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುತ್ತೋ ಇಲ್ಲೋ ಎಂಬುದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಕೂಡ ಮಾಡಿ. ಇನ್ನು ಕುಲ್ದೀಪ್ ಮತ್ತು ರೋಹಿತ್ ಮತ್ತೆ ಈ ಒಂದು ಕಿತ್ತಾಟ ಈಗ ನೋಡಬಹುದು. ಅದೇ ತರ 38.1 ಓವರ್ನಲ್ಲಿ ಚೆನ್ನಾಗಿ ಆಡ್ತಿರುವ ಡೆವಾಲ್ಡ್ ಬ್ರೇವಿಸ್ ಅವರನ್ನ ಔಟ್ ಮಾಡುವ ಮುಖಾಂತರ ಕುಲ್ದೀಪ್ ಯಾದವ್ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ವಿಕೆಟ್ ಅನ್ನು ಕೂಡ ತಂದುಕೊಡ್ತಾರೆ. ಬಟ್ ಅದೇ ಓವರ್ನ 38.3 ಬಾಲ್ನಲ್ಲಿ ಮತ್ತೊಂದು ವಿಕೆಟ್ ಮಾರ್ಕೋ ಆ್ಯಂಡರ್ಸನ್ ಅವರ ವಿಕೆಟ್ ಪಡೆಯುವ ಮುಖಾಂತರ ಟೀಮ್ ಇಂಡಿಯಾಗೆ ಒಂದು ಬಿಗ್ ವಿಕೆಟ್ ಅನ್ನು ಕೂಡ ಇವರು ತಂದುಕೊಟ್ರು. ಒಂದೇ ಓವರ್ನಲ್ಲಿ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದು ಈ ಒಂದು ಪಂದ್ಯಕ್ಕೆ ತಿರುವು ತಂದುಕೊಟ್ರು. ಅದೇ ತರ ಈ ಒಂದು ಘಟನೆ ಈಗ ಈ ಒಂದು ಲೈವ್ ನಲ್ಲಿ ಮೈದಾನದಲ್ಲಿ ಕೂಡ ನಡೆದು ಹೋಯಿತು. ಡೆವಾಲ್ಡ್ ಬ್ರೇವಿಸ್ ಮತ್ತು ಮಾರ್ಕೋ ಆ್ಯಂಡರ್ಸನ್ ಔಟ್ ಆದ ಬಳಿಕ ಲುಂಗಿ ಎಂಗಿಡಿ ಅವರು ಕ್ರೀಸ್ನಲ್ಲಿದ್ದರು. ಹೀಗಾಗಿ ಕುಲ್ದೀಪ್ ಯಾದವ್ ಬೌಲ್ ಮಾಡುವಾಗ LBWಗೆ ಕೂಡ ಇಲ್ಲಿ ರಿವ್ಯೂ ಮಾಡಲಾಯಿತು. ಮತ್ತು ರೋಹಿತ್ ಅವರು ನಗುತ್ತಲೇ ಕುಲ್ದೀಪ್ ಯಾದವ್ಗೆ ಉತ್ತರ ಕೊಟ್ಟರು. ಬಟ್ ಅದು ಔಟ್ ಇಲ್ಲ, ಪ್ಯಾಡ್ಗೆ ಬಡಿದಿದೆ ಎಂದು ಲೈವ್ ನಲ್ಲೇ ನಗುತ್ತಲೇ ಉತ್ತರ ಕೊಟ್ಟರು. ಬಟ್ ಅದಾದ ಬಳಿಕ ಕೊನೆಯ ಬಾಲ್ನಲ್ಲಿ 38.5ನೇ ಬಾಲ್ನಲ್ಲಿ KL ರಾಹುಲ್ ಕೂಡ ಒಂದು LBWಗೆ ಅಪೀಲ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಔಟ್ ಇಲ್ಲ ಅಂತ ನಗುತ್ತಲೇ ಇವರು ರೋಹಿತ್ ಶರ್ಮಾ ಅವರು ಹೇಳ್ತಾರೆ. ಕುಲ್ದೀಪ್ ಯಾದವ್ ಎಂದು ಪದೇ ಪದೇ ರಿವ್ಯೂ ಮಾಡಿದ್ದು ರೋಹಿತ್ ಅವರ ನಗೆಗೆ ಕೂಡ ಇಲ್ಲಿ ಕಾರಣವಾಯಿತು. ಬಟ್ ಇದಾಗಿ ಕಿಂಗ್ ಕೊಹ್ಲಿ ಕೂಡ ಇಲ್ಲಿ ರಿಯಾಕ್ಷನ್ ಕೂಡ ಚೆನ್ನಾಗಿನೇ ಕೊಟ್ಟರು. ಹೀಗಾಗಿ KL ರಾಹುಲ್ ಕುಲ್ದೀಪ್ ಯಾದವ್ ಬಳಿ ಬಂದು ಅದು ಔಟ್ ಇಲ್ಲ, ಪ್ಯಾಡ್ಗೆ ಬಡಿದಿದೆ ಎಂದು ಸಮಾಧಾನ ಮಾಡಿ ಹೋದ್ರು. ಇದು ಏನಪ್ಪಾ ಅಂದ್ರೆ ಪಂದ್ಯದ ಮಧ್ಯ ಲೈವ್ ನಲ್ಲಿ ಕೂಡ ಹಿಡಿತು. ಬಟ್ ಎಲ್ಲರೂ ಕೂಡ ನಕ್ಕು ಈಗ ಸುಸ್ತಾದ್ರು. ಕುಲ್ದೀಪ್ ಯಾದವ್ ಪ್ರತಿಯೊಂದು ಬಾಲ್ ಕೂಡ ಇಲ್ಲಿ ರಿವ್ಯೂ ಮಾಡ್ತಾನೆ ಇದ್ರು. ಬಟ್ ಅದು ಔಟ್ ಇರಲಿಲ್ಲ. ಕೊನೆಗೆ ಇವರು ಲುಂಗಿ ಎಂಗಿಡಿ ಅವರ ವಿಕೆಟ್ ಪಡೆಯುವ ಮುಖಾಂತರ ಆ ಕುಸಿಗೆ ಒಂದು ಸೆಲೆಬ್ರೇಷನ್ ಅನ್ನ ಮತ್ತೊಮ್ಮೆ ಇಲ್ಲಿ ತಂದುಕೊಡ್ತಾರೆ. ಹೀಗಾಗಿ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದು ಟೀಮ್ ಇಂಡಿಯಾ ಈ ಒಂದು ಕಡಿಮೆ ಮೊತ್ತಕ್ಕೆ ಆಫ್ರಿಕಾವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗ್ತಾರೆ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.